ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ಇದು ಸಂಡೇ ವ್ಲಾಗ್, ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ವೀಕ್ಲಿ ಏನಾದ್ರೂ ಮಕ್ಕಳಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಅಂತಲೇ ಒಂದು ರೌಂಡ್ ಹೋಗಿ ಬರೋಣ ಅಂತ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ನಾವು ತಲಕಾಡ್ಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ಡಿಸೈಡ್ ಮಾಡ್ಕೊಂಡ್ವಿ. ಆದರೆ ಮಾರ್ನಿಂಗ್ 8:30ಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಬಟ್ ಹೋಗಿದ್ದು ನೋಡಿದ್ರೆ 11:30 ಹಾಗೆ ಹೋಯ್ತು. 11:30ಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಮೈಸೂರು ಟು ತಲಕಾಡು ಸ್ಟಾರ್ಟ್ ಹಾಗೆ ಹೋಯ್ತು. ಇನ್ನು ಮಕ್ಕಳನ್ನ ರೆಡಿ ಮಾಡಿಸಿ ಅವ್ರಿಗೆ ತಿನ್ನಿಸಿ ನಾವು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ 11:30 ಹಾಗೆ ಹೋಯಿತು. ನಾವು 11:30ಗೆ ಆ್ಯಕ್ಚುಲಿ ಹೊರಟಿದ್ದು, ತಲಕಾಡ್ಗೆ ಹೊರಡಬೇಕು ಅಂತ 11:30ಗೆ ರೆಡಿಯಾಗಿ ಹೊರಟಿದ್ದು ಮೈಸೂರಿಂದ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 1 ಗಂಟೆ ಹಾಗೆ ಹೋಗಿತ್ತು. ಇನ್ನು 1 ಗಂಟೆ ಆದಮೇಲೆ ಎಲ್ಲ ಫಸ್ಟು ನಾವು ಟೆಂಪಲ್ಗೆ ಹೋಗಬೇಕಿತ್ತು. ಆದರೆ ಮಿಸ್ಸಾಗಿ ಕಾವೇರಿ ನಿಸರ್ಗಧಾಮಗೆ ಹೋದ್ವಿ, ಎಂಟ್ರಿ ಕೊಟ್ವಿ. ಅದಾದಮೇಲೆ ನೀರು ಹತ್ರ ಬಂದ್ವಿ. ಎಂಟ್ರೆನ್ಸಲ್ಲಿ 30 ರೂಪಾಯಿ ಪೇ ಮಾಡಬೇಕು. ನಾವು 5:30 ತನಕ ಅಲ್ಲೇ ಆಟ ಆಡ್ಬೋದು, ಅಲ್ಲೋ ಇರುತ್ತೆ. ಅದಕ್ಕೆ ಫಸ್ಟು ನೀರಲ್ಲಿ ಏನು ಆಟ ಆಡೋದು ಬೇಡ, ಫಸ್ಟು ದೇವ್ರ ದರ್ಶನ ಮಾಡ್ಕೊಬರೋಣ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ. ಪಂಚಲಿಂಗೇಶ್ವರ ಅಂತ 5 ದೇವಸ್ಥಾನಗಳಿದೆ. ವೈದ್ಯನಾಥೇಶ್ವರ ಟೆಂಪಲ್, ಹಾಗೆ ಇನ್ನೂ ಎಷ್ಟೊಂದು ತುಂಬ ಟೆಂಪಲ್ ಇದೆ. ಆದರೆ ನಮಗೆ ಈ ಬಿಸಿಲಲ್ಲಿ ಟೆಂಪಲ್ಗಳ ನೇಮ್ ಗೊತ್ತಾಯಿತು ಮಾಡೋಕ್ಕಾಗಲಿಲ್ಲ. ಗೊತ್ತಾಯಿತು. ಫಸ್ಟ್ ಟೈಮ್ ನಾವು ತಲಕಾಡ್ಗೆ ಹೋಗಿದ್ದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ತಲಕಾಡ್ಗೆ ಹೋಗಿದ್ದು. ಅದಕ್ಕೆ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಹಾಗೆ ಫಸ್ಟು ಎಲ್ಲ ಟೆಂಪಲ್ ವಿಸಿಟ್ ಮಾಡ್ತೀವಿ. ಎಲ್ಲನೂ ಸರಿ ಇತ್ತು. ಆದರೆ ನಾವು ತುಂಬ ಲೇಟಾಗಿ ಹೋದ್ವಿ. ತುಂಬ ಬಿಸಿಲಿತ್ತು. ಅದು ಅಲ್ಲದೆ ಮಕ್ಕಳು ಬೇರೆ ಇದ್ವು. ಸೊ ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಮಿಸ್ಟೇಕ್ ಅಂದರೆ ನಾವು ಸ್ಲಿಪ್ಪರ್ ಹಾಕ್ಕೊಳ್ದೆ ಹೋಗಿದ್ದು. ಅಲ್ಲಿ ತುಂಬ ಮರಳಿರುತ್ತೆ. ಅದು ತುಂಬ ಬಿಸಿಲಿತ್ತು. ನಮಗೆ ಗೊತ್ತೇ ಇರಲಿಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದು ಅಂತ. ಬಟ್ ನಾವು ಹಾಕ್ಕೊಂಡು ಹೋಗಬಾರ್ದು ಅಂತ ಹೊರಟ್ವಿ. ತುಂಬಾ ಕಷ್ಟ ಆಯಿತು. ಬಿಸಿಲಲ್ಲಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಅದು ಮರಳು ಬೇರೆ ಇತ್ತು. ಸ್ಲಿಪ್ಪರ್ ಹಾಕಿಲ್ಲ. ಬಿಸಿಲು ತುಂಬ ಕಷ್ಟ ಆಯಿತು. ಮಕ್ಕಳನ್ನ ಕರ್ಕೊಂಡು ಟೆಂಪಲ್ಗೆ ಹೋಗೋ ಅಷ್ಟೊತ್ತಿಗೆ ಒಂದಲ್ಲ 4-5 ತುಂಬಾ ಇತ್ತಲ್ವ. ಅದಕ್ಕೆಲ್ಲ ತುಂಬ ಮರಳಿತ್ತು. ಬಿಸಿಲಲ್ಲಿ ಬೇರೆ ಹೋಗಬೇಕಿತ್ತು. ಕಾಲು ಸುಡ್ತಾಯಿತ್ತು. ಮಕ್ಳಿಗೂ ಪಾಪ ಸ್ಲಿಪ್ಪರ್ ಹಾಕೇ ಇರಲಿಲ್ಲ. ಹಾಗೆ ಕರ್ಕೊಂಡೋದ್ವಿ. ಇನ್ನು ಎಲ್ಲ ದೇವ್ರ ದರ್ಶನ ಮುಗಿಸಿ ನೀರಲ್ಲಿ ಆಟ ಆಡೋಣ ಅಂತ 2:30ಕ್ಕೆ 2:15 ಆಗಿತ್ತು ಆಲ್ಮೋಸ್ಟು. ಮಕ್ಕಳು ನಾವು ಎಲ್ಲ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ನೀರಲ್ಲಿ ಆಟ ಆಡೋಣ ಅಂತ ಹೋದ್ವಿ. ನೀರಲ್ಲಿ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ತುಂಬ ಜನ ಇದ್ದರು. ಸೊ ಇದಾಗಿತ್ತು ನಮ್ಮ ತಲಕಾಡು ಜರ್ನಿ, ಒನ್ ಡೇ ಟ್ರಿಪ್. ನೀವೇನಾದರೂ ವೀಕೆಂಡಲ್ಲಿ ತಲಕಾಡ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ತುಂಬಾ ಅರ್ಲಿ ಮಾರ್ನಿಂಗ್ ಹೋದರೆ ತುಂಬ ಬಿಸಿಲೇನಿರಲ್ಲ. ಸೊ ನೀವು ಬೇಗ ಪ್ಲ್ಯಾನ್ ಮಾಡಿದ್ರೆ 8:30 ಆಲ್ಮೋಸ್ಟ್ 8:30 ಅಷ್ಟೊತ್ತಿಗೆ ಹೋಗ್ಬೋದು. ಬೇಗ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಲಿರಲ್ಲ, ಹೋಗೋಕ್ಕೂ ತುಂಬ ಖುಷಿ ಆಗುತ್ತೆ. ಇನ್ನು ಬಿಸಿಲಾದರೆ ತುಂಬ ಕಷ್ಟ ಮಧ್ಯಾಹ್ನ ಟೈಮು, ಅದು ಮಕ್ಕಳು ಬೇರೆ ಇರ್ತಾರಲ್ವ. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಬೆಳಗ್ಗೆ ಮಾರ್ನಿಂಗ್ ಹೋದರೆ ಚೆನ್ನಾಗಿರುತ್ತೆ. ಹಾಗೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದು. ಒಬ್ಬೊಬ್ರು ಹಾಕ್ಕೊಂಡು ಹೋಗಬಾರ್ದು ಅಂತಾರೆ. ದೇವ್ರ ದರ್ಶನ ಮಾಡುವಾಗ ಈಚೆ ಬಿಚ್ಚಿಟ್ಟು ಹೋಗ್ಬೋದು. ಸೊ ಅದಕ್ಕೋಸ್ಕರ ಸ್ಲಿಪ್ಪರ್ ಹಾಕ್ಕೊಂಡೇ ಹೋಗಿ. ತುಂಬ ಕಷ್ಟ ಆಗುತ್ತೆ ಬಿಸಿಲಲ್ಲಿ ಮರಳಲ್ಲಿ ನಡೆಯೋಕ್ಕೆ. ಇದು ನನ್ನ ಸಜೆಷನ್. ನಂತರ ಇನ್ನು ತಲಕಾಡು ಎಲ್ಲ ಮುಗೀತು, ಜರ್ನಿ ಮುಗೀತು. ಇನ್ನು ಅದಾದಮೇಲೆ ಮನೆಗೆ ಬಂದ್ವಿ. ಇವತ್ತು ಹೇಗೂ ಮದರ್ಸ್ ಡೇ ಇದೆ, ಅಮ್ಮಂಗೆ ಕೇಕ್ ಕಟ್ ಮಾಡಿಸೋಣ. ಫಸ್ಟ್ ಟೈಮ್ ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು. ಅವ್ರ ಬರ್ತ್ಡೇ ಸಹ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಮದರ್ಸ್ ಡೇ ದಿನ ಒಂದು ಕೇಕ್ ಕಟ್ ಮಾಡಿಸೋಣ, ಅವ್ರಿಗೂ ತುಂಬ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡು ಕೇಕ್ ತೊಗೊಂಡು ಹೋದ್ವಿ. ಇನ್ನು ಅಮ್ಮ ನಮಗೋಸ್ಕರ ದಿನವಿಡೀ ನಮಗೋಸ್ಕರನೇ ಕಷ್ಟಪಡ್ತಾರೆ. ಕಷ್ಟ ಸುಖ ಏನೇ ಬಂದರೂ ಮಕ್ಕಳು ಖುಷಿ ಮುಂದೆ ಏನೂ ಇಲ್ಲ ಅಂತ ಹೇಳೋದು ತಾಯಿ ಮಾತ್ರನೇ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮಗೂ ಸಹ ಹ್ಯಾಪಿ ಮದರ್ಸ್ ಡೇ. ತನ್ನ ಎಲ್ಲ ಕಷ್ಟ ಸುಖ ದುಃಖ ನೋವು ಏನೇ ಇದ್ದರೂ ಸಹ ತನ್ನ ಮಕ್ಕಳಿಗಾಗಿ ತನ್ನ ಜೀವ ಮತ್ತು ಜೀವನ ಎರಡನ್ನೂ ಮುಡಿಪಾಗಿಡೋದು ತನ್ನ ತಾಯಿ ಮಾತ್ರ. ನಿಜ ಅನಿಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ನೀಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.